ಎಲ್ರಿಗೂ ನಮಸ್ತೆ. ಇದು ಕ್ರಾಂತಿಯೋಗಿ. ಎಡಿಟಿಂಗ್ ಎಲ್ಲ ಹೆಂಗೆ ಮಾಡ್ತಾರೆ ಅನ್ನೋದೆಲ್ಲ ತಿಳ್ಕೊಬೇಕು ಅನ್ನೋದಿದ್ದರೆ, ಸೊ ನಾವು ಬೇಸಿಕಲಿ ಯಾವುದೇ ಸಿಸ್ಟಮ್ ಆಗಲಿ ಮತ್ತು ಲ್ಯಾಪ್ಟಾಪ್ ಆಗಲಿ ಅದರಲ್ಲಿ ಎಡಿಟ್ ಮಾಡ್ತಾ ಇರಲಿಲ್ಲ. ನಮ್ಮ ಹತ್ರ ಏನು ಆ್ಯಂಡ್ರಾಯ್ಡ್ ಫೋನ್ ಇತ್ತು ಅದರಲ್ಲಿ ಎಡಿಟಿಂಗಿಗೆ ಬೇಕಾದಂಥ ಸಾಫ್ಟ್ವೇರ್ಗಳ್ನ ನೋಡಿಕೊಂಡು ಅದನ್ನು ರೆಡಿ ಮಾಡ್ಕೊಂಡಿದ್ದು. ನಿಮ್ಮ ಹತ್ರ ಸಿಸ್ಟಮ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಇಲ್ಲ ಅಂದರೆ ಸೊ ನೀವು ಮೊಬೈಲ್ನಲ್ಲೇ ವೀಡಿಯೋಗಳ್ನಾಗಲಿ ಫೋಟೋಸ್ಗಳ್ನಾಗಲಿ ಎಡಿಟ್ ಮಾಡ್ಬೋದು. ಮೊಬೈಲ್ನಲ್ಲೇ ಬೇಸಿಕಲಿ ನಿಧಾನಕ್ಕೆ ಕಲಿಬೋದು. ಅದಕ್ಕೆ ಯಾವುದೇ ರೀತಿಯ ಕೋರ್ಸ್ಗಳು ಕಲಿಬೇಕು ಅನ್ನೋದೇನಿಲ್ಲ. ನಾನು ಒಂದು ಅಪ್ಲಿಕೇಶನ್ ಸಜೆಸ್ಟ್ ಮಾಡೋದಾದರೆ, ವೀಡಿಯೋ ಎಡಿಟ್ ಮಾಡೋಕ್ಕೆ ಅಂದರೆ ನೀವು ಕೈನ್ ಮಾಸ್ಟರ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಅಂದರೆ ಕೈನ್ ಮಾಸ್ಟರು ಎಡಿಟಿಂಗ್ ಮಾಡಬೇಕು ಅಂದರೆ ಕೈನ್ ಮಾಸ್ಟರ್ ತುಂಬ ಈಸಿ ಇದೆ. ಯಾವುದನ್ನ ವಾಲ್ಪೇಪರ್ ಆಗಿರ್ಬೋದು, DP ಆಗಿರ್ಬೋದು, ಯಾವುದನ್ನ ಫೋಟೋಸ್ಗಳ್ನ ಎಡಿಟ್ ಮಾಡಬೇಕು ಅಂದರೆ ನನ್ನ ಪ್ರಕಾರ ಪಿಕ್ಸಾರ್ಟ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ, ಮತ್ತು ಸ್ನ್ಯಾಪ್ಸೀಡ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಅದು ಬಿಟ್ಟರೆ ಪಿಕ್ಸೆಲ್ ಲ್ಯಾಬ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಅದನ್ನು ಯೂಟ್ಯೂಬರ್ಸ್ಗಳು ಥಂಬ್ನೇಲ್ಗಳ್ನಾಗಲಿ ವಾಲ್ಪೇಪರ್ಗಳ್ನಾಗಲಿ ಇಮೇಜ್ಗಳನ್ನ ಬಿಲ್ಡ್ ಮಾಡೋಕ್ಕೋಸ್ಕರ ಅವನ್ನ ಮೊಬೈಲ್ ಅಪ್ಲಿಕೇಶನಾಗಿ ಯೂಸ್ ಮಾಡ್ತಾರೆ. ನೀವು ಅದನ್ನು ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು, ಬಟ್ ಅದನ್ನ ಯೂಸ್ ಮಾಡ್ತಾ ಅದರಲ್ಲಿರೋ ಆಪ್ಷನ್ಗಳ್ನ ನೋಡ್ತಾ ನೀವೇ ಕಲ್ತ್ಕೊತೀರ. ಸ್ಟಾರ್ಟಿಂಗಲ್ಲಿ ನಿಮಗೆ ಈಸಿಯಾಗಿ ಕಲಿಬೇಕು ಅನ್ನೋದಾದರೆ ಕೈನ್ ಮಾಸ್ಟರ್ ಅನ್ನೋ ಒಂದು ಅಪ್ಲಿಕೇಶನ್ನು ತುಂಬ ಒಳ್ಳೆಯದು. ಯಾಕಂದರೆ ಆ್ಯಂಡ್ರಾಯ್ಡ್ ಫೋನಲ್ಲಿ ಆದಷ್ಟು ಬೇಗ ಕಲಿಬೇಕು ನೀವು ಅನ್ನೋದಾದರೆ ಆದಷ್ಟು ಬೇಗ ಕಲಿತೀರ. ಕೈನ್ ಮಾಸ್ಟರು ಅಪ್ಲಿಕೇಶನ್ನ ಯೂಸ್ ಮಾಡಿ. ಸೊ ನಾವೆಲ್ಲ ಸ್ಟಾರ್ಟಿಂಗಲ್ಲಿ ಒಂದೊಂದು ಇಮೇಜ್ಗಳ್ನ ಹಾಕಿ ಅದಕ್ಕೆ ಬೇರೆ ಬೇರೆ ಎಫೆಕ್ಟ್ಗಳ್ನ ಕೊಟ್ಕೊಂಡು ಅದಕ್ಕೊಂದು ಸಾಂಗು ಮತ್ತು ಮ್ಯೂಸಿಕ್ಕು ಸೇರಿಸಿ ಎಡಿಟ್ ಮಾಡೋಂಗೆ ಕಲ್ತಿದ್ದು. ವಿಡಿಯೋ ಲೇಯರ್ಗಳ್ನ ಕಟ್ ಮಾಡೋದಾಗಿರ್ಬೋದು, ಮತ್ತು ಪೇಸ್ಟ್ ಮಾಡೋದಾಗಿರ್ಬೋದು, ಮತ್ತು ಎಕ್ಸ್ಟೆಂಡ್ ಮಾಡೋದಾಗಿರ್ಬೋದು, ಅದೆಲ್ಲ ಆಪ್ಷನ್ನು ಕೈನ್ ಮಾಸ್ಟರಲ್ಲಿ ಚೆನ್ನಾಗಿರುತ್ತೆ. ಸೊ ಕೈನ್ ಮಾಸ್ಟರಲ್ಲಿ ಏನು ಅಂದರೆ ಅಪ್ಲಿಕೇಶನ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಪ್ಲೇಸ್ಟೋರ್ನಲ್ಲಿ. ಅದರಲ್ಲಿ ವಾಟರ್ ಮಾರ್ಕ್ ಬೇರೆ ಬರುತ್ತೆ ಕೈನ್ ಮಾಸ್ಟರ್ ಅಂತ. ಅದನ್ನು ರಿಮೂವ್ ಮಾಡಬೇಕು ಅಂದರೆ ಬೇರೆ ಬೇರೆ ವಿಧಾನಗಳಿದ್ದಾವೆ. ಅಲ್ಲಿ ಹೋಗಿ ನೀವು ಅದನ್ನು ರಿಮೂವ್ ಮಾಡ್ಬೋದು. ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಅದರಲ್ಲೇ ಮ್ಯೂಸಿಕ್ಗಳು ಬರ್ತವೆ, ಅದರಲ್ಲೇ ಎಫೆಕ್ಟ್ಗಳು ಬರ್ತವೆ, ಅದರಲ್ಲೇ ಟೆಕ್ಸ್ಟು ಆಪ್ಷನ್ಗಳು ಬರ್ತವೆ. ನೀವು ನಿಮ್ಮ ವೀಡಿಯೋನ ಯಾವ ಎಫೆಕ್ಟ್ ಬೇಕು, ಯಾವ ಟೆಕ್ಸ್ಟ್ ಬೇಕು ಅದಕ್ಕೆಲ್ಲನ ರೆಡಿ ಮಾಡ್ಬೋದು. ಏನೂ ತೊಂದರೆ ಇಲ್ಲ, ಬಟ್ ಈಸಿಯಾಗಿ ರೆಡಿ ಮಾಡ್ಬೋದು. ನಿಮಗೆ ಸ್ಟಾರ್ಟಿಂಗು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅನಿಸುತ್ತೆ ನನ್ನ ಅನುಭವದ ಪ್ರಕಾರ. ಎಡಿಟಿಂಗಲ್ಲಿ ನಿಮಗೆ ಸಿಸ್ಟಮೇ ಬೇಕು ಅಥವಾ ಲ್ಯಾಪ್ಟಾಪೇ ಬೇಕು ಅನ್ನೋದೇನಿಲ್ಲ. ಈಗ ಆ್ಯಂಡ್ರಾಯ್ಡ್ ಫೋನ್ಗಳು ತುಂಬಾ ಅಪ್ಡೇಟ್ ಇದ್ದಾವೆ. ನೀವೇನು ಸಿಸ್ಟಮಲ್ಲಿ ಎಡಿಟ್ ಮಾಡ್ತೀರೋ ಅದೇ ಥರನಾಗಿ ನೀವು ಆ್ಯಂಡ್ರಾಯ್ಡ್ ಫೋನಲ್ಲೂ ಎಡಿಟ್ ಮಾಡ್ಬೋದು, ಬಟ್ ಟೈಮ್ ಹಿಡಿಯುತ್ತೆ. ಅದರಲ್ಲಿರೋ ಆಪ್ಷನ್ಗಳು ನೀವು ನೋಡಿದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ. ಈ ಆಪ್ಷನ್ ಇದೆ, ಈ ಥರ ಇರುತ್ತೆ, ಈ ಆಪ್ಷನ್ ಈ ಥರ ಇರುತ್ತೆ ಅಂತ ನಿಮಗೆ ಬೇಸಿಕಲ್ಲೇ ಗೊತ್ತಾಗುತ್ತೆ. ನಿಮಗೆ ಕೈನ್ ಮಾಸ್ಟರ್ ಅನ್ನೋದು ಒಂದು ಮೊಬೈಲ್ ಅಪ್ಲಿಕೇಶನ್ ಆದರೂ ನೀವೇ ಸಿಸ್ಟಮಲ್ಲಿ ಎಡಿಟ್ ಮಾಡ್ತೀರೋ ಅದೇ ಥರನಾಗಿ ಎಡಿಟ್ ಮಾಡ್ಬೋದು. ಕೈನ್ ಮಾಸ್ಟರ್ ಬಿಟ್ಟರೆ ಪವರ್ ಡೈರೆಕ್ಟರ್ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಅದರಲ್ಲೂ ಮಾಡ್ಬೋದು. ಬಟ್ ಕೈನ್ ಮಾಸ್ಟರ್ಗೆ ಹೋಲಿಸಿದ್ರೆ ಪವರ್ ಡೈರೆಕ್ಟರ್ ಸ್ವಲ್ಪ ಕಷ್ಟ ಇರುತ್ತೆ. ಅದು ಬಿಟ್ಟು ಮೂವಿ ಮೇಕರ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ, ವಿ ಎನ್ ವಿಡಿಯೋ ಎಡಿಟರ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಸೊ ಅವೆಲ್ಲವಕ್ಕೂ ಇದನ್ನು ಮಾಡೋದಾಗಿ ನಂಬರ್ 1 ಪ್ಲೇಸಲ್ಲಿರೋದು ಕೈನ್ ಮಾಸ್ಟರ್ ಅಂತ. ಕೈನ್ ಮಾಸ್ಟರ್ನ ಮಿಲಿಯನ್ಸ್ ಗಟ್ಟಲೆ ಯೂಸ್ ಮಾಡ್ತಾವ್ರೆ. ಮತ್ತು ಕೈನ್ ಮಾಸ್ಟರಲ್ಲಿ ನೀವು ಅದರಲ್ಲಿರೋ ಹೋಮ್ ಸ್ಟೋರ್ಗೆ ಹೋದರೆ ಟೆಕ್ಸ್ಟ್ ಸ್ಟೈಲ್ಗಳಾಗಿರ್ಬೋದು, ಮತ್ತು ಮ್ಯೂಸಿಕ್ಗಳಾಗಿರ್ಬೋದು, ಮತ್ತು ಇಮೇಜ್ಗಳಾಗಿರ್ಬೋದು, ಎಫೆಕ್ಟ್ಗಳಾಗಿರ್ಬೋದು, ಮತ್ತು ಲೇಯರ್ಸ್ಗಳಾಗಿರ್ಬೋದು, ಇನ್ನೂ ಬೇರೆ ಬೇರೆ ಆಪ್ಷನ್ಗಳನ್ನ ನೀವು ಅದರಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಬೇಕಾದಂಗೆ ಅದನ್ನು ಎಡಿಟ್ ಮಾಡ್ಬೋದು. ಎಕ್ಸ್ಟರ್ನಲ್ ಆಗಿ ಏನಾದರೂ ವಾಯ್ಸ್ ಕೊಡಬೇಕು ಅನ್ನೋದಿದ್ದರೆ ಅದರಲ್ಲಿ ವಾಯ್ಸ್ ಕೊಡೋ ಅಂಥ ಆಪ್ಷನ್ ಕೂಡ ಇದೆ. ನೀವು ಎಕ್ಸ್ಟರ್ನಲ್ ಆಗಿ ವಾಯ್ಸ್ ಡಬ್ಬಿಂಗ್ ಕೊಡಬೇಕು ಅಂದರೆ ಅದನ್ನು ಯೂಸ್ ಮಾಡ್ಕೊಂಡು ನೀವು ಎಕ್ಸ್ಟರ್ನಲ್ ಕಾಲರ್ ಮೈಕ್ ಅಂತ ಬರ್ತವೆ, ಮತ್ತು ವೈರ್ಲೆಸ್ ಮೈಕ್ ಅಂತ ಬರ್ತವೆ. ಅವನ್ನ ಯೂಸ್ ಮಾಡಿಕೊಂಡು ನೀವು ಅದಕ್ಕೆ ವಾಯ್ಸ್ ಡಬ್ಬಿಂಗ್ ಕೂಡ ಕೊಡ್ಬೋದು. ವಾಯ್ಸ್ ಡಬ್ಬಿಂಗು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಎಡಿಟ್ ಮಾಡ್ಬೋದು. ಮತ್ತು ವಾಲ್ಯೂಮು ಜಾಸ್ತಿ ಕೊಡೋದಾಗಲಿ ಕಮ್ಮಿ ಕೊಡೋದಾಗಲಿ, ಮತ್ತು ನಿಮಗೆ ಬೇಕಾಗ್ತವ ವಾಯ್ಸ್ನ ಡೌನ್ ಮಾಡೋದಾಗಲಿ, ನೀವು ಬೇಕಾಗ್ತವ ವಾಯ್ಸ್ನ ರೈಸ್ ಮಾಡೋದಾಗಲಿ ಅದರಲ್ಲೇ ಎಡಿಟ್ ಮಾಡ್ಬೋದು. ತುಂಬ ಆಪ್ಷನ್ಗಳಿದ್ದಾವೆ ಕೈನ್ ಮಾಸ್ಟರಲ್ಲಿ. ಕೈನ್ ಮಾಸ್ಟರನ್ನು ಎಡಿಟ್ ಮಾಡೋಕ್ಕೆ ಅನ್ನೋದಕ್ಕೋಸ್ಕರ ಸಜೆಸ್ಟ್ ಮಾಡ್ಬೋದು. ಸೊ ನಾವು ಕೊಟ್ಟಿರೋಂಥ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊತೀನಿ. ಸೊ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಮುಂದಿನ ವೀಡಿಯೋದಲ್ಲಿ ಬೇರೊಂದು ಟಾಪಿಕ್ನ ಜೊತೆ ಖಂಡಿತ ಬರ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಶರಣಾರ್ಥಿ.